ಫೈನಲಿ ನಮ್ಮ ಮನೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ನೋಡಿ, ಹಿಂದೆ ಫೈನಲಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ದರ್ಶನಕ್ಕೆ ಹೋಗಿ ಆಮೇಲೆ ಸಿಗ್ತೀನಿ. ಗೋವಿಂದ ಗೋವಿಂದ. ಇಲ್ಲ ಕೊಡ್ತೀವಿ, ಇಲ್ಲೇ ಕೊಡ್ತೀವಿ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ. ಅದಕ್ಕೂ ಮುಂಚೆ ನನ್ನ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ನ ಶುರು ಮಾಡೋಣ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮ ಮನೆಯವರೆಲ್ಲ ಸೇರಿ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ. ಇವತ್ತು 3ನೇ ಶನಿವಾರ ಆಗಿರೋದ್ರಿಂದ ಇವತ್ತು ಹಬ್ಬ ಮಾಡ್ತಾ ಇದೀವಿ ಮನೆಯಲ್ಲಿ. ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲ ಸ್ಕಿಪ್ ಮಾಡಿದಿರ ಈ ವಿಡಿಯೋ ಕಂಟಿನ್ಯೂ ಮಾಡಿ ಸ್ನೇಹಿತರೆ. ವೆಲ್ಕಮ್. ನನ್ನ ಮಗ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದಾನೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಅಪ್ಪೋ ಹಾಯ್ ಮಾಡ. ಹಾಯ್, ಹಲೋ, ಬಾಯ್ಲಿ ಎಲ್ಲ ನೋಡಿದೆ. ಹಾಯ್ ಮಾಡ. ಹಾಯ್, ವೆಲ್ಕಮ್. ನಿಧಾನಕ್ಕೆ ಹೋಗ್ಬೇಕು ನಡಿ. ನೋಡಿ, ನಮ್ಮ ಅಪ್ಪ ಅವರು ಗಾಡಿನ ಆಚೆ ಕಡೆ ಪಾರ್ಕ್ ಮಾಡ್ತಾವ್ರೆ. ಯಾಕಂದರೆ ಕಾರ್ ತೆಗಿಬೇಕು ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ಅದರಿಂದ ಗಾಡಿನ ಆಚೆ ಬಿಡ್ತಾ ಇದ್ದಾರೆ. ನೋಡಿ, ನಮ್ಮಪ್ಪ ಈಗ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮಪ್ಪ ಅವರೇ ಶನಿವಾರ ಡೈಲಿ ಪೂಜೆ ಮಾಡೋದು. ಸೊ ಅದರಿಂದ ಈಗ ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಪೂಜೆ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ, ಇದು ನಮ್ಮ ಮನೆಯಲ್ಲಿರೋ ಫಿಶ್ಶು. 1.5 ಇಯರ್ ಆಯಿತು ತಂದು. ಸೊ ಇದ್ರ ಹೆಸರು ಫ್ಲವರ್ ಆರ್ನ್ ಅಂತ, ವಾಸ್ತು ಫಿಶ್ ಅಂತಲೂ ಕರೀತಾರೆ. ಆದರೆ ಇದು ಟ್ಯಾಂಕಲ್ಲಿ ಒಂದೇ ಫಿಶ್ನ ಬಿಡಬೇಕಾಗಿರೋದು. ಬೇರೆ ಫಿಶ್ಗಳನ್ನೆಲ್ಲ ಬಿಟ್ಟರೆ ಇದು ಸಾಯಿಸಾಕ್ಬಿಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಇದು ಒಂದೇ ಒಂದು ಫಿಶ್ನ ನಾವು ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಮಗ ಆಲ್ರೆಡಿ ಕಾರಲ್ಲಿ ಕುತ್ಕೊಂಡ್ಬಿಟ್ಟವನೆ. ಎಲ್ಲೇ ಹೋದರೂ ಅವನು ಫಸ್ಟ್ ಕಾರಲ್ಲಿ ಕುತ್ಕೊಂಡ್ಬಿಡ್ಬೇಕು. ಫಸ್ಟ್ ಸೀಟ್ ಅವಂದೇ ಅಲ್ಲಪ್ಪ, ನಿಂದೆ ಫಸ್ಟ್ ಸೀಟು. ಕೈ ತೆಗಿ, ಹಾಗೆಲ್ಲ ಇಟ್ಕೊಬಾರ್ದು ಬಾಯಲ್ಲಿ. ಗುಡ್ ಮಾರ್ನಿಂಗ್ ಹೇಳು ಎಲ್ಲರಿಗೂ. ಗುಡ್ ಮಾರ್ನಿಂಗ್ ಹೇಳು. ಇಲ್ಲಿ ಕ್ಯಾಮ್ರಾಗೆ ಹೇಳು ಗುಡ್ ಮಾರ್ನಿಂಗ್. ಇಲ್ಲಿ ಹೇಳಬೇಕು ಗುಡ್ ಮಾರ್ನಿಂಗ್. ವೆರಿ ಗುಡ್. ಹೋಗೋಣ, ಎಂಜಿನ್ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ಹೀಗೆಲ್ಲ ಕಾರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಕಾರಲ್ಲಿ ಯಾರ್ಯಾರು ಕೂತಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ, ನಮ್ಮ ಅಪ್ಪ ಅವರು ಹಿಂದೆ, ನನ್ನ ತಮ್ಮ, ನಮ್ಮಮ್ಮ, ನಮ್ಮ ಮಿಸಸ್ ಅವ್ರು ಕಾಣಿಸ್ತಾ ಇಲ್ಲ, ಆ ಕಡೆ ಹಿಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ನನ್ನ ಮಗ ಮುಂದೆ ಕೂತ್ಕೊಂಡಿದ್ದಾನೆ. ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂತ ಬಂಕ್ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ಸೊ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಸಿಗ್ತೀನಿ.
ನೋಡಿ ಇಲ್ಲಿ ಕಾರ್ಗೆ ಮತ್ತು ಬೈಕ್ಗಳಿಗೆ ಸುಂಕ ವಸೂಲಿ ಮಾಡ್ತಾ ಇದ್ದಾರೆ. ಸೊ ಈ ಸೀಸನ್ ಬಂದರೆ ಇವ್ರಿಗೆ ಒಳ್ಳೆ ದುಡ್ಡು ಕಲೆಕ್ಷನ್ ಮಾಡ್ತಾರೆ. ಎಷ್ಟು? ಫೈನಲಿ ನಮ್ಮ ಮನೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ನೋಡಿ ಹಿಂದೆ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಮನೆ ದೇವಸ್ಥಾನ. ನೋಡಿ ಪಾರ್ಕಿಂಗು ತುಂಬ ಜಾಸ್ತಿ ಜನ ಇದ್ದಾರೆ. ಬೆಳಗ್ಗೆ 9 ಗಂಟೆಗೆ ಇಷ್ಟೊಂದು ಕಾರ್ಗಳು ಬಂದಿದೆ ನೋಡಿ. ಇನ್ನೂ ಬರ್ತಾನೆ ಇದ್ದಾರೆ ಜನ. ತುಂಬ ರಶ್ ಇದೆ. ಇವತ್ತು ಲಾಸ್ಟ್ನೇ ಶನಿವಾರ ಆಗಿರೋದ್ರಿಂದ ತುಂಬ ಜನ ಬರ್ತಾ ಇದ್ದಾರೆ. ಬನ್ನಿ ದರ್ಶನಕ್ಕೆ ಹೋಗೋಣ. ನೋಡಿ ಸುಂದರ ಪರಿಸರ ಇದೆ. ತಿಮ್ಮರಾಯ ಸ್ವಾಮಿ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಾಮಿ ಬೆಟ್ಟ ನೋಡಿ ಮೇಲಿಂದ ವ್ಯೂ ಈ ಥರ ಕಾಣಿಸುತ್ತೆ. ತುಂಬಾ ಅಂದರೆ ತುಂಬಾ ಜಾಸ್ತಿ ಜನ ಇರ್ತಾರೆ. ಸೊ ಯಾಕೆ ಅಂದರೆ ಇದು 3ನೇ ಶನಿವಾರ, 4ನೇ ಶನಿವಾರ ಇದೆ. ಬಟ್ ಆ ಶನಿವಾರ ಯಾರೂ ಪೂಜೆ ಮಾಡಿಸಲ್ಲ ಜಾಸ್ತಿ. 3ನೇ ಶನಿವಾರನೇ ಜಾಸ್ತಿ ಪೂಜೆ ಮಾಡಿಸ್ತಾರೆ. ಚಾಮಿ ಮುಕ್ಕಲ್ಲಿ ಚಾಮಿ ಅಲ್ಲಿ ನೋಡ ಅಲ್ಲಿ ಚಾಮಿ ತೇಜ ಏನಾದ್ರು ಕಾಯಿ ಹೊಡಿಯಾ. ನೀಕ್ಸ್ಕೊಳ ಅಪ್ಪು ಗನ್ಕೆ ಎಲ್ಲಪ್ಪ ಅಪ್ಪು ಎಲ್ಲ ಫೈನಲಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ದರ್ಶನಕ್ಕೆ ಹೋಗಿ ಆಮೇಲೆ ಸಿಗ್ತೀನಿ. ಜನ ನೋಡಿ ಎಷ್ಟೊಂದು ಇದ್ದಾರೆ ಸ್ನೇಹಿತರೆ. ಒಳಗಡೆ ತುಂಬ ಕ್ಯೂ ಇದೆ. ನೋಡಿ ಎಷ್ಟು ಜನ ಇದ್ದಾರೆ. ಬನ್ನಿ ನಾವು ಕ್ಯೂವಲ್ಲಿ ಹೋಗಿ ದರ್ಶನ ಮಾಡೋಣ. ನೀವು ನಮ್ಮ ಜೊತೆ ಬನ್ನಿ, ನಿಮಗೂ ದರ್ಶನ ಮಾಡಿಸ್ತೀನಿ ಸ್ನೇಹಿತರೆ. ಗೋವಿಂದ 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 ಗೋವಿಂದ. ಅಪ್ಪ ಅಪ್ಪ ಗೋವಿಂದ ಹೇಳ ಗೋವಿಂದ. ನಾಗೋಣ ಅಪ್ಪ ಗೋವಿಂದ.
ಫೈನಲಿ ಈಗ ದರ್ಶನ ಎಲ್ಲ ಆಯಿತು ಸ್ನೇಹಿತರೆ. ಈಗ ಆಚೆ ಬಂದಿದ್ದೀವಿ. ಸೊ ದರ್ಶನ ಮುಗಿಸ್ಕೊಂಡು ಈಗ ಪ್ರಸಾದ ತಗೊಳ್ಳೋದಕ್ಕೆ ಹೋಗಬೇಕು. ಬನ್ನಿ ನೀವು ನಮ್ಮ ಜೊತೆ. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ. ಬಂದ ಭಕ್ತಾದಿಗಳಿಗೆಲ್ಲ ಇಲ್ಲಿ ಪ್ರಸಾದ ಸಿಗುತ್ತೆ. ಬರಲಿ ಅಪ್ಪ ಅಪ್ಪ. ನೋಡ್ರಿ ನಮ್ಮ ಅಮ್ಮನ ನಗನಕ್ನ ಇಲ್ಲಿ ತಿಂತಾರ ಊಟ. ಸೊ ಫೈನಲಿ ನನ್ನ ಮಗಗೆ ಬೊಂಬೆಗಳನ್ನು ಕೊಡಿಸುವ ಸಮಯ. ನೋಡಿ, ಇಲ್ಲಿ ಬಂದರೆ ಅಂತೂ ಇವನಿಗೆ ಇದು ಬೇಡ ಅದು ಬೇಕು, ಅದು ಬೇಕು ಇದು ಬೇಡ, ಎಲ್ಲ ಫೈನಲಿ ಒಂದು ಬೊಂಬೆನ ಚೂಸ್ ಮಾಡ್ಕೊಂಡ ಸ್ನೇಹಿತರೆ. ಈಗ ನಮ್ಮ ಮಿಸ್ಸಸ್ ಅವರು ಪರ್ಚೇಸಿಂಗ್ ಮಾಡುವಂಥ ಸಮಯ. ಅವ್ರು ಏನೇನು ತಗೊಳ್ತಾರೋ ನೋಡೋಣ. ಎರಡು ಎತ್ಕೋ ಸಾಕು, ಬೇರೆ ಏನು ಎತ್ಕೋ. ಸೊ ಫೈನಲಿ ಪರ್ಚೇಸಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಕಾರ್ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ಸೊ ಫೈನಲಿ ಈಗ ದರ್ಶನ ಎಲ್ಲ ಮುಗೀತು ಸ್ನೇಹಿತರೆ. ದರ್ಶನ ಮುಗಿಸ್ಕೊಂಡು ಈಗ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಅದು ವಿಜಯಪುರದ ಹತ್ರ ಇರೋಂಥ ಶ್ರೀ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋದೆ. ದೇವಸ್ಥಾನ ಹತ್ರ ಹೋಗಿ ಸಿಗ್ತೀನಿ. ನೋಡಿ, ನಮ್ಮಮ್ಮ ಅವರು ನಮ್ಮ ಮಿಸ್ಸಸ್ ಅವರು ಎಲ್ಲ ಅಲ್ಲಿ ಕೂತಿದ್ದಾರೆ. ಸೊ ಅವ್ರನ್ನೀಗ ಹತ್ಸ್ಕೊಂಡು ಆಮೇಲೆ ನೆಕ್ಸ್ಟು ಮುಂದಿನ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ. ಸೊ ಫೈನಲಿ ಈಗ ವಿಜಯಪುರದಲ್ಲಿರುವಂಥ ಶ್ರೀ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಸ್ನೇಹಿತರೆ. ಬನ್ನಿ ದರ್ಶನ ಮಾಡಿಕೊಂಡು ಬರೋಣ. ಇಲ್ಲಿ ಕೂಡ ಜನ ಜಾಸ್ತಿನೇ ಇದ್ದರು. ಸೊ ಬನ್ನಿ ದರ್ಶನ ಮಾಡೋಣ.
ಸೊ ಎಲ್ಲರೂ ದೇವರ ದರ್ಶನ ಮಾಡಿ ಸ್ನೇಹಿತರೆ. ಶನಿ ಮಹಾತ್ಮ ಸ್ವಾಮಿಯ ದರ್ಶನ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್.